ಯಾಕಾದ್ರೂ ಹಿಂಗೆ ಮಾಡಿದ್ನೋ ಏನೋ ಅಂತ ಅನ್ನಿಸ್ತಾ ಇದೆ. ನಮ್ಮ ಅಮ್ಮ ಇಂತಕ್ಕೆ ಹೋಗ್ಬಿಟ್ಟು ನಾನು ಕ್ಷಮೆ ಕೇಳ್ತೀನಿ. ಅಮ್ಮ ತಪ್ಪಾಯ್ತಮ್ಮ, ನಾನು ಹಿಂಗೆ ಮಾತಾಡಿದ್ದು ಅಂತ ಹೇಳ್ತೀನಿ. ಏನು ಮಾಡೋಕ್ಕಾಗುತ್ತೆ. ನಮ್ಮಪ್ಪ ಏನೋ ಅಮ್ಮಯ್ಯ ಮಾತಾಡ್ಸಿಲ್ದಂಗೆ ನಾನು ನನಗೆ ಯಾಕೋ ಟೈಮೇ ಚೆನ್ನಾಗಿಲ್ಲ, ಬರೀ ಎಡವಟ್ಟುಗಳಾಗ್ತಾ ಇದ್ದಾವೆ. ನಮ್ಮ ಅಮ್ಮ ಇಂತಕ್ಕೆ ಹೋಗಿ ಕ್ಷಮೆ ಕೇಳ್ತೀನಿ, ತಪ್ಪಾಯ್ತು ಕಣಮ್ಮ ಅಂತ. ನಾನೇನೋ ಅನ್ಕೊಂತೀವಿ, ಏನೋ ಆಗುತ್ತೆ, ಏನು ಮಾಡೋದು. ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ನಾನು ನನಗಾಗಿರೋದು ನನ್ನ ಮಗಳಿಗಾಗೋದು ಬೇಡ ಅಂತ ನಾನು ಅದು ಹ್ಯಾಂಗೆ ನೋಡ್ಕೊಂಡೆ. ಆದರೆ ಇಂಥ ಎಡವಟ್ಟುಗಳಾಯಿತು. ಏನು ಮಾಡೋಣ, ನನ್ನ ಮನೆಯಾಗೆ ನನ್ನ ಮಗ ಸೊಸೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಬರು. ಎಂಥ ಕೆಲಸ ಆಯ್ತು ಅದಕ್ಕೆ. ಮತ್ತು ಮನೆಯಾಗ ಮಗ ಸೊಸೆ ಇರಬೇಕು ಅಂತ ನಮ್ಮಮ್ಮಯ್ಯ ಎಷ್ಟು ಯಾಕೆ ನನ್ನ ಯಾಕೆ ಮಗನ ಸೊಸೆನ ಯಾಕೆ ಬಿಟ್ಕೊಡ್ಲಿಲ್ಲ ಅಂತಂದರೆ ಇದಕ್ಕೇನೆ. ಮಗ ಸೊಸೆನ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಲಿಲ್ಲ. ಈಗ ನನಗೆ ಹಂಗೆ ಅನ್ನಿಸ್ತೈತೆ, ನಾನು ನಮ್ಮ ಅಮ್ಮನಂತ ಬುದ್ಧಿನೇ ಕಲಿತ ನಾನು ಮಗ ಸೊಸೆನ ಬಿಟ್ಕೊಡ್ಬಾರ್ದಾಗಿತ್ತು ಅಂತ ನನಗೆ ಈಗ ಅನ್ನಿಸ್ತೈತಿ. ಅವರೆಲ್ಲ ರಾಣಾರಂಪ ನೋಡ್ತಾ ಇದ್ರೆ ಅಯ್ಯಪ್ಪ, ನಾವು ಹೆಂಗಾತ ನಾವು ನಮ್ಮ ಮಕ್ಕಳು ಸೊಸೆರು ಹೆಂಗೆ ಚೆನ್ನಾಗಿರ್ತಿದ್ವತ್ತ ನಮ್ಮ ಮನೆಯಾಗೆ ಅಮ್ಮಂಗೆ ಆಗುತ್ತಮ್ಮ. ಯಾತಮ್ಮ ಚೈತ್ರಮ್ಮ, ಯಾತ ಯೋಚನೆ ಮಾಡ್ತೀಯ? ಯಾಕೆ ಹಿಂಗೆ ನಿಂತ್ಕೊಂಡು? ಏನಿಲ್ಲ ಸತೀಜಿ, ಹಿಂಗೆ ನಮ್ಮ ಅಂತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಅಮ್ಮನ ಮಾತಾಡ್ಸೋಣ ಅಂತ. ಮೊನ್ನೆಯಿಂದಲೂ ನಮ್ಮ ಅಮ್ಮನ ಮಾತಾಡಿಸ್ತಿರ್ಲಿಲ್ಲ. ಹಿಂಗೆ ಯಾಕೆ ಸಣ್ಣ ಪುಟ್ಟದಕ್ಕೆ ಪರದಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಅಮ್ಮನ ತಕ್ಕ ಹೋಗಿ ತಪ್ಪಾಯ್ತು ಕಣಮ್ಮ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡಿಸ್ಕೊಂಬರೋಣ ಅಂತ ಹೋಗಿ ಬರೋಣ ಅಂತ ಅಮ್ಮನ ಮಂತಕ್ಕೆ ಹೋಗ್ತಾ ಇದ್ವಿ. ಹೋಗಲ್ಲ ಅಂತ ಗಲಾಟೆ ಮಾಡ್ಕೊಂಬಂದಿದ್ದೆ. ಪ್ರೇಮಂತಕ್ಕೆ ಇಲ್ಲಿ ಕಾಲಮ್ಮ ಇಲ್ಲಿ ಬರಲ್ಲ ಅಂತ ಗಲಾಟೆ ಮಾಡ್ಕೊಂಬಂದಿದ್ದೆ. ಒಟ್ಟು ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ತೀಯಮ್ಮ? ಸುಮ್ಮನೆ ಸೆನಕಿದ್ದೀತ, ಸೆನಕಿರ್ಬೇಕು ಕಣಮ್ಮ. ಗಲಾಟೆ ಮಾಡ್ಕೊಂಬದ್ರಿಂದ ಏನೂ ಸಿಗಂಗಿಲ್ಲ. ಸುಮ್ಮನೆ ಎಲ್ಲರೂ ನಾವು ಸೆನಕಿದ್ದೀವಪ್ಪ, ಸೆನಕಿತ್ಕೊಂಡು ಹೋಗ್ಬೇಕು ಅಂಬೋದಿರ್ಬೇಕೆ ಹೊರ್ತನು ಗಲಾಟೆ ಮಾಡ್ಕೋಬಾರ್ದು. ಗಲಾಟೆ ಯಾಕಮ್ಮ ಮಾಡ್ಕೋಬೇಕು? ನಾವು ಚೆನ್ನಾಗಿರ್ಬೇಕು ಅಂತಲೇ ಇದ್ದಿದ್ದು. ಏನು ಮಾಡ್ತೀವಿ, ಓಟು ಹಿಂಗೆ ಅಡ್ಬಟ್ಗಳಾಯ್ತು. ಅದಕ್ಕೆ ತಾನ ಓಟುಗಳಮ್ಮ ನನಗಾಗಿರೋದು ನನ್ನ ಮಗಳಿಗಾಗೋದು ಬೇಡ ಅಂತ ನಾವು ಇದು ಮಾಡೋಕೆ ಹೋಗಿ ಓಟು ಎಡವಟ್ಗಳು ಆಯ್ತು. ಏನು ಮಾಡೋಕ್ಕಾಗುತ್ತಕ್ಕ? ಅದಕ್ಕೇ ಅಮ್ಮ ಇಂತಕ್ಕೆ ಹೋಗಿ ಮಾತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸರಿ ಅಮ್ಮ, ಆಯ್ತೇಳು ಹೋಗು. ಹೋಗಿ ಮಾತಾಡ್ಕೊಂಡು ಬಾ. ನಿಮ್ಮ ಅಮ್ಮ ಸಿಟ್ಟಾದ್ರೂ ಒಂದಿಟ್ಟು ನಯಸ್ಸ ಮಾತಾಡಮ್ಮ ಚೈತ್ರಮ್ಮ, ನಯಸ್ಸ ಮಾತಾಡು. ಹಿಂಗೆ ಇನ್ನೊಂತಾಳೆ ಯಾರನ ಹಿರಿಯರು ಹಿಂಗೆ ಹೇಳೋರಿದ್ರೆ ನಮ್ಮಮ್ಮ ಒಂದಿಟ್ಟು ಕೇಳುತ್ತೆ. ನಾನೇ ಮಾತಾಡಿದ್ರೆ ಸಿಟ್ಟು ಮಾಡ್ಕೊಂಬತ್ತು ನಮ್ಮಮ್ಮ. ಯಾಕಂದರೆ ನಾನು ಹಂಗೆ ಮಾತಾಡಿದ್ದೀನಿ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ತಪ್ಪಾಯ್ತು ಕಣಮ್ಮ ಅಂತ ಹೇಳ್ತೀನಿ. ನಮ್ಮಮ್ಮ ಇದ್ರೇನೆ ಕಣಮ್ಮ. ನಮಗೇನೋ ಒಂಥರ ಇವಾಗಂತೂ ಬರೀ ಎಡವಟ್ಟುಗಳು ಆಗ್ತಾ ಇದ್ದಾವೆ. ಅದಕ್ಕೆ ನಾನು ಹೇಳಪ್ಪೋ, ನಮ್ಮಮ್ಮ ಇಲ್ಲ ಅಂತಂದ್ರೆ ನಮ್ಮ ಮನೆಯಾಗ ಯಾವುದು ಸರಿಯಾಗಲ್ಲ. ನಮ್ಮಮ್ಮ ಇದ್ರೇನೆ ಯಾತನ ಹಿಂಗೆ ಆಯ್ತು ಅಂತಂದರೆ ಆತನ ಬುದ್ಧಿ ಹೇಳೋದು ಅದು ಮಾಡುತ್ತೆ. ನಮ್ಮಮ್ಮ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ನಮ್ಮಮ್ಮ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ರೇನೆ ನಮ್ಮ ಮನೆಗೊಂದು ಕಳೆ, ನಮ್ಮ ಮನೆಗೊಂದೇನೋ ಒಂಥರ ಭಯ ಇರುತ್ತೆ. ನಮ್ಮಮ್ಮ ಹೇಳುತ್ತೆ ಕೇಳುತ್ತೆ ಅಂತ. ಇವಾಗ ಒಂಥರ ನಮಗೇನೋ ಒಂಥರ. ಅದಕ್ಕೆ ಹೋಗೋಣ ನಮ್ಮಮ್ಮ ಇಂತ ಕ್ಷಮೆ ಕೇಳೋಣ ಅಂತ. ಸರಿ ನೋಡಿ ಅಮ್ಮ. ನಿಮ್ಮಮ್ಮ ಮಾತಂದ್ರೂ ನೀನು ಸಿಟ್ಟು ಮಾಡ್ಕೋಬೇಡ, ಸುಮ್ಕಿರ್, ನಾನೆಲ್ಲ ಹೇಳ್ತೀನಿ. ನಾವೇನೋ ಅನ್ಕೊಂತೀವಿ, ಅದೇನೋ ಆಗುತ್ತೆ. ಬರೇ ಇಂಥ ಎಡವಟ್ಗಳು ಆಗ್ತಾವಲ್ಲಪ್ಪ, ಅಮ್ಮಂಗೆ ಆಗುತ್ತೆ ನೆನೆಸ್ಕೊಂಡ್ರೆ. ನಿಮ್ಮ ಅಮ್ಮ ಏನು ನಿನಗೇನೋ ಏನು ಮಾಡಿರಲಿಲ್ಲ, ಮಾನ್ಯ ಅದು ಕೊಡಿಸಿದ್ಲಲ್ಲ. ನೀನು ಎಷ್ಟು ಒಳ್ಳೆ ಮಾತಾಗೆ ನಿಮ್ಮ ಅಮ್ಮ ಇಂಥ ಚೆನ್ನಾಗಿ ಕಿತ್ಕೊಂಡು ಹೋಗಿದ್ರೆ ಯಾವುದು ಇರ್ತಿರ್ಲಿಲ್ಲ. ಪಾಪ ಪ್ರೇಮನ ಅಂತಾಳಲ್ಲ ಕಣಮ್ಮ. ಸುಮ್ಮನೆ ಯಾಕೆ ಒಟ್ಟು ಮಾತಾಡಬಾರ್ದು, ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ. ಸುಮ್ಮನೆ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಕಣಮ್ಮ. ಒಟ್ಟು ಯಾಕೆ ಎಡವಟ್ಗಳು ಮಾಡ್ಕೋಬಾರ್ದು. ಎಡವಟ್ಗಳು ಮಾಡ್ಕೊಂಡ್ರೆ ನಮಗೆ ಒಟ್ಟು ತೊಂದರೆಗಳು. ಯಾಕೆ ಮಾಡ್ಕೋಬೇಕು? ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿದ್ಕೊಂಡು ಚೆನ್ನಾಗಿರ್ತೀವಪ್ಪ ಅಮ್ಮಂಗೆ ಇರಬೇಕು. ನಡಿ ಹೋಗಿ ಮಾತಾಡ್ಸ್ಕೊಂತು ನಮ್ಮಮ್ಮನ ಮಾತಾಡಿಸಿ ತಪ್ಪಾಯ್ತು ಕಣಮ್ಮ ಅಂತ ಹೇಳು. ಅಯ್ಯೋ, ಈ ತಿಂಗಳಂತೂ ಬರೀ ನಮಗೆ ಎಡವಟ್ಗಳಾಗಿರೋದೆ, ಬರೀ ಲಾಸ್ ಆಗೋ ಅಂಥದ್ದಾಗೈತೆ ಹೊರ್ತನು ಯಾವುದು ಲಾಭ ಆಗೋ ಅಂಥದ್ದು ಯಾವುದೂ ಆಗಿಲ್ಲ. ಅದಕ್ಕೆ ತುಂಬ ನನಗಂತೂ ಬೇಜಾರಾದಂಗೆ ಆಗ್ತೈತೆ. ಏನು ಮಾಡೋದಪ್ಪ, ಏನು ಎತ್ತ ಏನು ಹಿಂಗಾತು ಅಮ್ಮಂಗೆ ಆಗುತ್ತೆ ಅನ್ನಿಸುತ್ತೆ. ನೆನೆಸ್ಕೊಂಡ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ನಾನು ಯಾಕೆ ಸುಮ್ಮನೆ ಮಾತಾಡಿ ಅಂತ ಸುಮ್ಮನೆ ಇದ್ದೀನಿ. ಈಗ ನಮ್ಮ ಅಯ್ಯಪ್ಪನ ಬೈತೈತಿ, ನೀನು ಇಂಥ ಮಾಡ್ಕೊಂಡು ಓಟು ಇಲ್ಲದ ಮಾಡ್ಕೊಂಡೆ ಅಂತ ಬೈತೈತಿ. ಅಯ್ಯಪ್ಪನ ನಾನು ಬರೀ ನೀನು ಇಂಥ ಎಡವಟ್ಗಳು ಮಾಡ್ಕೊಂಬದೆಯಾ ಅಂತ ಅಯ್ಯಪ್ಪನ ಬಾಯಿಗೆ ಬಂದಂಗೆ ಬೈತೈತಿ. ಏನು ಮಾಡೋಣ? ನಾವೇನೋ ಒಂದು ಅನ್ಕೊಂತೀವಿ, ಅದೇನೋ ಆಗುತ್ತೆ. ಅದಕ್ಕೆ ಅತ್ತ ಹೋಗತ್ತ ನಮ್ಮಮ್ಮ ಇಂತಾಗೆ ಮಾತಾಡೋಣ ಅಂತ. ಯಾಕೋ ಗಿಡಕ್ಕೆಲ್ಲ ಒಂಥರ ರೋಗ ಬಂದಂಗಾಗೈತೆ. ಒಂದಿಟ್ಟು ಔಷಧನ ಮಾಡಿಬೇಕು. ಗಿಡಗಳಿಗೆಲ್ಲನ ನಮ್ಮ ಪಾಪ ಹಿಂಗೆ ಹೇಳ್ಬೇಕು, ಒಂದಿಟ್ಟು ಔಷಧ ತಂದು ಅಡಿಯಪ್ಪ ಅಂತ. ಯಾಕೋ ಒಂಥರ ಗೆದಂಗೆ ಆಗೈತಿ, ಬೆಳ್ಳಗೆ ಯಾತೋ ರೋಗ ಬಂದೈತಿ. ಇಷ್ಟು ಮಾಡಿದ್ರೆ ಸರಿ ಆಗ್ತದೆ, ಚೆನ್ನಾಗ್ತದೆ. ಬಿಕ್ಕೇನಿ ಗಿಡ ಚೆನ್ನಾಗಿ ಬಿಡೋದು. ಏನು ಮಾಡ್ತೀಯ, ರೋಗ ಆದಂಗೆ ಆಗ್ಬಿಟ್ಟೈತಲ್ಲ. ಅದಕ್ಕೆ ಅಮ್ಮ 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 ನನ್ನೇ ಅಮ್ಮ ಅಂತ ಮಾತಾಡ್ಸಕ್ಕೆ ಬಂದಿದೀಯ? ನಾವು ಯಾರಿಗಾನ ಒಳ್ಳೇದು ಮಾಡಿದರೆ ಅಮ್ಮ ಅಂತ ಮಾತಾಡಿಸ್ರಿ. ಬರೀ ಕೆಟ್ಟದ್ದು ಮಾಡಿದ್ದೀವಿ, ನಾವು ಕೆಟ್ಟಾರೋ ನಮ್ಮನ್ನ ಯಾಕಮ್ಮ ಮಾತಾಡ್ಸಕ್ಕೆ ಬಂದಿದೀಯ? ನಮ್ಮಿಂದ ಏನಾಗಂಗೈತಿ?
ಅನ್ಬೇಡ ಕಣಮ್ಮ, ನನಗೆ ತುಂಬ ಬೇಜಾರಾಗ್ತೈತೆ. ಒಟ್ಟು ನಮ್ಮ ಮನೆಯಾಗೆ ಬರೀ ಎಡವಟ್ಗಳು ಆಗ್ತಾ ಇದ್ದಾವೆ. ಅದಕ್ಕೆ ನಾನು ಮಾತಾಡ್ಸೋಣ ಅಂತ ಬಂದೆ. ಹಂಗೆಲ್ಲನ ನೀನು ಮಾತಾಡಬೇಡ. ಏನೋ ಆಗೋದಾಗೈತೆ, ಇದೊಂದು ಸತಿ ಕ್ಷಮಿಸ್ಬಿಡು. ಏನೋ ನಾನು ಗೊತ್ತಿಲ್ದಲೇ ಏನೋ ಮಾತಾಡಿದ್ದೀನಿ, ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೆಂಬಂಗೆ ಕ್ಷಮಿಸ್ಬಿಡಮ್ಮ. ಮನಸ್ಸಿನಾಗ ಇಕ್ಕೆಬೇಡ, ಬಿಡು ಹೋಗ್ಲಿ. ನನಗಂತೂ ನೀನು ಬರ್ತಾ ಹೋಗ್ತದ ಮನೆಗೆ ಏನೋ ಒಂದಿದ್ರೆ ನಮಗೇನೋ ಒಂದು ಬೆಲೆ ಗೌರವ ಇರುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ನಮ್ಮ ಮನೆಯಾಗೆ ಹೇಳಬಾರ್ದು. ಅವಳು ಬೇರೆ ಇದ್ರು ತಮ್ಮ ಇಲ್ಲೇ ಇದ್ದಾಳೆ. ಇಲ್ಲಿ ಬಿಡಮ್ಮ, ನಿನ್ನ ಮಗಳು ನಿನ್ನ ಮನೆಯಾಗ ಇದ್ದಾಳೆ, ನಾವು ಅದನ್ನೆಲ್ಲ ಕೇಳೋಕ್ಕಾಗುತ್ತೆ? ಏನೋ ಸತ್ಯಕಾಯ, ಈಗ ಏನಾನ ಹೇಳಿದ್ರೆ ಸಾಕು ನಮ್ಮ ಮೇಲೆ ಹಂಗೆ ಹಿಂಗೆ ಸಿಟ್ಟು ಮಾಡ್ಕೊಂಬಾಳು. ಈಗ ಗೊತ್ತಾಗೈತಿ. ಈಗ ನಾವು ಯಾತನ ಹೇಳಿದ್ರೆ ಸಾಕು ಹಂಗೆ ನಮ್ಮ ಮೇಲೆ ಹಿಂಗೆ ಬಿಡಾಳು. ನಮ್ಮ ಪ್ರೇಮನ ಮೇಲೆ ಅವಳೇನೋ ತಪ್ಪು ಮಾಡ್ದಿಲ್ದಳ ಮೇಲೆ ಇದು ಮಾಡೋದ್ಲಲ್ಲ. ಮತ್ತೆ ಅವಳು ಸುಮ್ಮನೆ ಇರ್ತಾಳೆ. ಸುಮ್ಮನೆ ಅಂದ್ರಿ ನೀನು ನಿನ್ನ ಮಗಳು ಸೇರ್ಕೊಂಡು ಅಮ್ಮ ತಾಯಿ ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರಿ. ನನ್ನ ಮಗ ಸೊಸೆ ಮಾತ್ರ ನಾವು ಅವ್ರು ಯಾರಿಗೂ ಯಾತು ತಪ್ಪು ಮಾಡಿಲ್ಲ. ಅವ್ರು ಯಾರಿಗೂ ಯಾತು ಒಂದಿಲ್ಲ. ಅವರು ಯಾರಿಗೂ ಯಾತು ಅವರು ಅಂಬಕ್ಕೆ ಹೋಗಲ್ಲ. ಅವ್ರ ಕೆಲಸ ಆಯಿತು. ನನ್ನ ಮಗ ಇನ್ನೇನು ಅಮ್ಮ ಮಾಡ್ಸಮ್ಮ ಅಕ್ಕಗೆ ಅಂತೇಳಿ ಹಿಡ್ದು ಮಾತಾಡ್ತಾನ ಅವನು ಅಂತಾನು. ನೀನು ಅಂತೀಯಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ. ಇವತ್ತು ಅವನು ದೇವ್ರಂತ ಮನುಷ್ಯ. ಹುಡುಕೇನೋದ್ರು ಅಂತ ಮಗ ಯಾರಿಗೂ ಹುಟ್ಟಲ್ಲ ಅಂತ ನನ್ನ ಮಗ ಅಂತ ಅನ್ನ ಬೈಕ್ ಬಂದಂಗೆ ಮಾತಾಡ್ತೀಯಲ್ಲ ನೀನು. ಸುಮ್ಮನೆ ಹೋಗು. ನಿನ್ನ ಕ್ಷಮೆ ಕೇಳೋದೇ ಬೇಡ, ಎಂಥದ್ದು ಬೇಡ ತಾಯಿ. ಹೋಗ್ತಾಯಿ ಸುಮ್ಮನೆ. ನೀವು ದೊಡ್ಡಾರು ನಮ್ಮಂಥ ಬಡವ್ರನ್ನ ಮಾತಾಡಿಸ್ಬಾರ್ದು. ನೀವು ಸಾವುಕಾರರು, ನೀನು ನಿನ್ನ ಮಗಳು ಇಬ್ಬರು ಸಾವುಕಾರರು. ನಮ್ಮನ್ನ ಮಾತಾಡಿಸ್ಬೇಡಿ. ಬಿಡತ್ತಲ್ಲ ಸ್ಮಕ, ಏನೋ ಒಂದು ಬರುತ್ತೆ ಹೋಗುತ್ತತ್ತ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೆ ಬರ್ದಲ್ಲ ಇನ್ನು ಯಾರಿಗೆ ಬರುತ್ತೆ ಹೇಳು? ಸಂಬಂಧದಾಗೆ ಬರೋದು ಯಾವುದಾದ್ರೂ ಒಂದು ಎಡವಟ್ಗಳಾಗದೆ ಸಂಬಂಧದಾಗ ಏನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೈತಿ, ಇದೊಂದು ಸತಿ ಕ್ಷಮಿಸ್ಬಿಡಮ್ಮ ಅಂತ ಹೋಗ್ಲಿ. ನನಗೆ ಅರುತು ಬಂದು ಇವಾಗ ಯಾಕನ ಇದ್ದಾಳಪ್ಪ ಅಂತ ಈಗ ಅನ್ನಿಸ್ತೈತೆ. ನನಗಂತೂ ಈಗ ಬೇಜಾರಾಗ್ತೈತೆ. ಅದಕ್ಕೇನೆ ಅವ್ಳ ಪಾಡಿಗಳು ಹೋಗ್ಲಿ ಅಂತೇಳಿ ನಾನು ಹೇಳಿದ್ದೀನಿ. ಹೋಗಲ್ಲ, ನಾವಿಲ್ಲೇ ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಅಂತ ಹೇಳವ್ರಿ. ಹೆಂಗನ ಮಾಡ್ಕೊಂಬಳ, ಈಗ ನಾವು ಹೇಳೋಕ್ಕಾಗಲ್ಲ. ಅವಳು ಹೇಳ್ದಂಗೆ ಕೇಳಲ್ಲ. ಅವಳಿಂದಲೇ ಎಲ್ಲ ನೋವು ನನಗೀಗ ಅರ್ಥ ಆಗ್ತೈತಿ. ಇಷ್ಟು ದಿವಸ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ನನಗೆ ಅರ್ಥ ಆಗ್ತೈತಿ. ಇವಾಗ ಅವಳಿಂದನೇ ನನಗೆ ನೋವು. ಸುಮ್ಮನೆ ನಮ್ಮ ಪಾಡಿಗೆ ನಾವಿರ್ಬೇಕು, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತೇಳಿ ಈಗ ಅನ್ನಿಸ್ತೈತಿ. ಅದಕ್ಕೆ ಯಾರು ಸಮಸ್ಯೆನ ಬೇಡ. ಆತಾಗ ನಾವಾಯ್ತು, ನಮ್ಮ ಕೆಲಸ ಆಯಿತು ಅಮ್ಮಂಗಿರೋಣ. ನನ್ನ ಮನೆಯಿಂದ ಏನೈತೆ ಅದು ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ. ಏನು ಮಾಡೋದು ಇವಾಗ? ಓಟಿಂತ ಎಡವಟ್ಗಳಾಗಿ ಬೋಲು ಟೆನ್ಷನ್ ಆಗ್ಬಿಟ್ಟೈತೆ ಕಣಮ್ಮ ನನಗಂತೂ. ಅದಕ್ಕೇ ಇದೊಂದು ಸತಿ ಕ್ಷಮಿಸ್ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಒಂದಿದ್ದು ಆಡಿದ್ದು ಮಾತಾಡಿದ್ದು ಎಲ್ಲನ ಏನಿದ್ರು ಕ್ಷಮಿಸ್ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಈಗ ಹಿಂಗೆ ಅಂತೀಯಮ್ಮ ಬಂದು. ನೀನು ಮುಂದಾಗಲೇ ಯೋಚನೆ ಮಾಡ್ಬೇಕಾಯ್ತಲ್ಲ, ಹಿಂಗೆ ಆಯ್ತಲ್ಲ ಹೆಂಗೆ ಏನು ಅಂತೇಳಿ ನೀನು ಮುಂದಾಗಲೇ ಅವೆಲ್ಲನ ಯೋಚನೆ ಮಾಡ್ಬೇಕಾಯ್ತು. ಯೋಚನೆ ಮಾಡೋದಲ್ಲೇ ಇವಾಗ ಹಿಂಗಂದರೆ ಹೆಂಗೆ ಸರಿ ಆಗುತ್ತೆ? ಮುಂದಾಗಲೇ ನೀನು ಅಂಥವೆಲ್ಲನ ಯೋಚನೆ ಮಾಡಬೇಕಾಗಿತ್ತು. ನನಗೆ ಮಾಡಿದರೆ ಹೆಂಗೆ ಏನು ಎತ್ತ ಅಂತ ನೀನೊಂದಿಷ್ಟು ಯೋಚನೆ ಮಾಡಿದರೆ ಯಾರು ಏನೋ ಮಾತಾಡ್ತಿರ್ಲಿಲ್ಲ, ಯಾರು ಏನೋ ಅಂತಿರ್ಲಿಲ್ಲ. ನೀವು ನಿನ್ನ ಪಾಡಿಗೆ ನೀನು ಇರಬೇಕಾಯ್ತು, ಒಬ್ರನ್ನ ಅನ್ಬಾರ್ದು. ನನ್ನ ಸೊಸೆನಂದ್ರಲ್ಲಿ ನನಗೆ ಅದೇ ಬೋಲ್ ಬೇಜಾರಾಗಿತ್ತು. ಪಾಪ ಅವಳು ಯಾರು ಸುದ್ದಿಗೆ ಹೋಗ್ತಿರ್ಲಿಲ್ಲ, ಯಾರಿಗೂ ಇದು ಮಾಡ್ತಿರ್ಲಿಲ್ಲ. ಅವಳು ನಂದ್ಬಿಟ್ರಲ್ಲ, ನನಗೆ ಅದೇ ಬೇಜಾರಾಗಿದ್ದು. ಬಿಡತ್ತ ಹೋಗ್ಲಿ, ಇನ್ನೇನು ಮಾಡೋಕ್ಕಾವತ್ತು? ಸಂಬಂಧದಾಗೆ ಬರ್ತವೆ. ನಾನು ಒಂದು ಬೇರೆ ಕಡೆಗೆ ಎಲ್ಲೂ ಬರೋಲ್ಲ ಕಣಮ್ಮ. ಸಂಬಂಧದಾಗೇನೆ ಅಯ್ಯೋ ಇವಳು ಹಿಂಗಂದ್ಲು ಅವ್ರು ಮುಂದುವರೆದ್ರು, ಇವ್ರು ಮುಂದುವರೆದ್ರು. ಸಂಬಂಧದಾಗೆ ಬರೋದು ಏನು ಮಾಡೋಕ್ಕಾಗುತ್ತೆ? ಸಂಬಂಧದಾಗ ಬಿಟ್ಟರೆ ಇನ್ಯಾವುದ್ರಾಗೂ ಬೇರೆ ಅದು ಬರಲ್ಲ. ಸಂಬಂಧದಾಗೆ ಬರೋದು ಬಿಡು, ಹೋಗ್ಲಿ. ಇನ್ನೇನು ಮಾಡೋದಾತಾಗೆ? ನೋಡಿದ್ರಲ್ಲ ವೀಕ್ಷಕರ, ಇವಾಗ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾವಳೆ. ನಾವು ಯಾತು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈಗ ಗೊತ್ತಾಗೈತೆ ಇವಳಿಗೆ, ನಾನು ನನ್ನ ಋತು ಮಾತು ಕೇಳಬಾರ್ದಾಗಿತ್ತು, ನಾನು ಯಾಕೆ ಹಿಂಗೆ ಮಾಡಿದೆ ಏನು ಎತ್ತ ಅಂತೇಳಿ ಇವಾಗ ಗೊತ್ತಾಗಿರುತ್ತೆ ಇವಳಿಗೆ. ಹೇಳಿದ್ರೆ ಕೇಳ್ತಿರ್ಲಿಲ್ಲ, ಏನಾನ ಹಂಗೆ ಮಾತಾಡೋಳೆ, ಅಷ್ಟು ಇದನ್ನು ಮಾಡಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.